ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಶಾಲಾ ವಾಹನ ಹರಿದು 8 ವರ್ಷದ ಬಾಲಕಿ ದುರಂತ ಅಂತ್ಯ. ಶಬರಿಮಲೆ ಯಾತ್ರೆಯ ಇರುಮುಡಿ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿತು. ಬೀದರ್ನ ಜನವಾಡ ಗ್ರಾಮದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ನಡೆದ ಘಟನೆ. ಗಡಿಕುಶ್ನೂರು ಗ್ರಾಮದ ಋತ್ವಿ 8 ವರ್ಷದ ಬಾಲಕಿ ಸಾವನ್ನಪ್ಪಿರುತ್ತಾಳೆ. ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಗುರುನಾನಕ್ ಶಾಲೆಯಲ್ಲಿ ಓದುತ್ತಿದ್ದ ಬಾಲಕಿ ಶಾಲೆಯಿಂದ ವಾಪಸ್ ಮನೆಗೆ ಬರುವಾಗ ಸಾವನ್ನಪ್ಪಿರುತ್ತಾಳೆ. ಗುರುನಾನಕ್ ಶಾಲೆಯಿಂದ ಮನೆಯವರೆಗೂ ಡ್ರಾಪ್ ಮಾಡಿದ ಶಾಲಾ ವಾಹನ ಬಾಲಕಿ ಸ್ಕೂಲ್ ಬಸ್ ಇಳಿದು ಬಸ್ ಬಳಿ ಇರುವುದನ್ನು ಗಮನಿಸದೆ ಬಸ್ ಓಡಿಸಿದ ಚಾಲಕ. ಈ ವೇಳೆ ಬಸ್ಗೆ ಸಿಲುಕಿ ಇನ್ನೂ ಬಾಳಿ ಬದುಕಬೇಕಾದ ಬಾಲಕಿ ಸಾವನ್ನಪ್ಪಿರುತ್ತಾಳೆ. ಬಾಲಕಿ ಸಾವಿನ ಸುದ್ದಿ ತಿಳಿದು ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಶಬರಿಮಲೆ ಯಾತ್ರೆ ಅಂಗವಾಗಿ ಇಂದು ಬೆಳಗ್ಗೆ 8 ಗಂಟೆಗೆ ಇರುಮುಡಿ ಕಾರ್ಯಕ್ರಮ ಭಕ್ತಿಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಶ್ರೀ ರೇವಣಸಿದ್ದಯ್ಯ ಗುರುಸ್ವಾಮಿರವರ ಆಶೀರ್ವಾದದೊಂದಿಗೆ ಭಕ್ತರು ಧಾರ್ಮಿಕ ಆಚರಣೆಗಳನ್ನು ಸುಗಮವಾಗಿ ನೆರವೇರಿಸಿದರು. ಯಾತ್ರೆಗೆ ತೆರಳುತ್ತಿರುವ ಅಯ್ಯಪ್ಪ ಭಕ್ತರಿಗೆ ಇರುಮುಡಿ ಕಟ್ಟುವ ಸಂಪ್ರದಾಯದ ಮಹತ್ವವನ್ನು ವಿವರಿಸಿ ಗುರುಸ್ವಾಮಿರವರು ಎಲ್ಲರಿಗೂ ಶುಭಾಶಯ ಕೋರಿದರು. ಸ್ಥಳದಲ್ಲಿ ಭಕ್ತರ ಉತ್ಸಾಹ, ಧಾರ್ಮಿಕ ವಾತಾವರಣ ಮತ್ತು ಶಬರಿಮಲೆ ಯಾತ್ರೆಯ ಭಕ್ತಿ ತುಂಬಿತ್ತು. ಸನ್ನಿವೇಶಗಳು ಗಮನ ಸೆಳೆದವು. ಇರುಮುಡಿ ಧಾರಣೆ ಮಾಡಿದ ಭಕ್ತರು ಸ್ವಾಮಿ ಶರಣಂ ಘೋಷಣೆಗಳ ನಡುವೆ ಶಬರಿಮಲೆ ಮತ್ತು ಪಾದಯಾತ್ರೆಗಳಿಗೆ ಸಜ್ಜಾಗಿದ್ದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.